ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ. ಅವರ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಸೊ ಕಾರ್ಯಕ್ರಮನ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ ನನಗೆ ನೀವು ಕಾಲ್ ಮಾಡಬಹುದು, ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ನಾಳಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರುವಂತಹ ಮಾಹಿತಿ, ಈಗ ಆಲ್ರೆಡಿ ಯಾರೆಲ್ಲ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿದ್ದೀರಾ, ವಿಶೇಷವಾಗಿರುವಂತಹ ಒಂದು ಪ್ರಯೋಗವನ್ನ ಗುರುಗಳು ನಾಳಿನ ವಿಡಿಯೋನಲ್ಲಿ ತೋರಿಸ್ತಾರೆ. ಸೊ ತಪ್ಪದೆ ನಾಳಿನ ವಿಡಿಯೋನ ನೋಡಬಹುದು. ನೀವು ಕೂಡ ಅಕ್ಷಯ ವೃಕ್ಷವನ್ನ ಹಿಡಿದು ಆ ಒಂದು ಪ್ರಯೋಗವನ್ನ ನಿಮ್ಮ ಮನೆಯಲ್ಲಿ ಮಾಡೋದ್ರಿಂದ ನೀವು ಕೂಡ ಮನೆಯನ್ನ ಅಟ್ರಾಕ್ಟ್ ಮಾಡಬಹುದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಸ್ಕರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಅಕ್ಷಯ ತೃತೀಯ ಅಂತ ಹೇಳ್ತಾ ಇದ್ವಿ, ಆ ದಿನ ಇನ್ನೇನು ಬಂದೇ ಬಿಡ್ತು, ಕೆಲವೇ ಗಂಟೆಗಳಿರುವಂಥದ್ದು. ಸೊ ಈ ಅಕ್ಷಯ ತೃತೀಯ ಅಂತಂದ್ರೆ ಏನು, ಇದರ ಆಚರಣೆ ಹೇಗಿರ್ಬೇಕಾಗತ್ತೆ? ತುಂಬಾ ಜನ ಬಂಗಾರ ಕೊಡ್ಬೇಕು, ಇದೊಂದು ಮಾತ್ರ ಹೆಣ್ಮಕ್ಳು ಗೊತ್ತಿರುತ್ತೆ. ಆದರೆ ಇದು ಯಾವಾಗಿಂದ ಪ್ರಾರಂಭ ಆಯಿತು? ಅವತ್ತು ಬಂಗಾರ ತರದ್ ನಿಜವಾಗ್ಲೂ ಒಳ್ಳೇದು ಮಾಡುತ್ತಾ? ಮನೆಗೆ ಸಂಪತ್ತನ್ನ ತಂದಂಗೆ ಇರುತ್ತಾ? ಅಥವಾ ಆ ದಿನ ನಾವು ಏನು ಮಾಡೋದ್ರಿಂದ ಒಳ್ಳೇದಾಗತ್ತೆ? ನಾಳೆನೇ ಅಕ್ಷಯ ತೃತೀಯ ಇರೋದ್ರಿಂದ ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕಾಗತ್ತಾ ಗುರುಗಳೇ ಅಕ್ಷಯ ತೃತೀಯ ಕೂಡ? ಸೊ ಇದ್ರ ಬಗ್ಗೆ ಇವತ್ತು ತಿಳಿಸ್ಕೊಟ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತೃತೀಯ ಅಕ್ಷಯ ತೃತೀಯ. ಅಕ್ಷಯ ಅಂತಂದರೆ ಮತ್ತು ಹೆಚ್ಚಿಗಾಗುವಂಥದ್ದು. ಯಾವುದು ಹೆಚ್ಚಿಗಾಗುವಂಥದ್ದು? ಇದು ಸ್ವಲ್ಪ ನಾವು ಗಮನಿಸೋದೇ ಆದರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಹಬ್ಬ. ಮನೆಯಲ್ಲಿ ಆಚರಣೆ ಮಾಡತಕ್ಕಂಥ ಈ ಒಂದು ಹಬ್ಬ ಇದೆಯಲ್ಲ, ಮೊದಲು ಅಕ್ಷಯ ತೃತೀಯ ಅಂದ್ರೇನೆ ನಮಗೆ ಈ ದಿನದಲ್ಲಿ ಏನೇನು ನಡೆದಿತ್ತು. ಈ ಅಕ್ಷಯ ತೃತೀಯದ ದಿನ ತ್ರೇತಾಯುಗ ಪ್ರಾರಂಭವಾದ ದಿನ ಈ ಅಕ್ಷಯ ತೃತೀಯದ ದಿನ ಅಂತ ಹೇಳುತ್ತಾರೆ. ಅಂದರೆ ಸತ್ಯಯುಗ ಅಂತಲೂ ಕೂಡ ಕರೀತಾರೆ ಅದನ್ನು. ಅಂತಹ ತ್ರೇತಾಯುಗ ಪ್ರಾರಂಭವಾದ ದಿನ ಈ ಅಕ್ಷಯ ತೃತೀಯದ ದಿನ. ವೇದವ್ಯಾಸರು ಮಹಾಭಾರತವನ್ನು ಗಣಪತಿಯ ಲೇಖನಿಯಿಂದ ಬರೆಸಿದ ದಿನ ಈ ಅಕ್ಷಯ ತೃತೀಯದ ದಿನ. ಸ್ವರ್ಗದಲ್ಲಿರ್ತಕ್ಕಂತಹ ಗಂಗೆ ಶಿವನ ಜಟೆಯ ಮೇಲೆ ಮಿಂದೆದ್ದು ತದನಂತರ ಅತ್ಯಂತ ನಿಮ್ನ ಸ್ಥಾನವಾದ ಭೂಮಿಗೆ ಅಂದರೆ ಧರೆಗೆ ಇಳಿದ ದಿನ ಈ ಅಕ್ಷಯ ತೃತೀಯದ ದಿನ. ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚಿಸಿದ ದಿನ ಈ ಅಕ್ಷಯ ತೃತೀಯದ ದಿನ. ಬಸವೇಶ್ವರರ ಅವತಾರವನ್ನು ಮಾಡಿದ ದಿನ ಈ ಅಕ್ಷಯ ತೃತೀಯದ ದಿನ. ಮಹಾವಿಷ್ಣುವಿನ 6ನೇ ಅವತಾರವಾಗಿರತಕ್ಕಂತಹ ಪರಶುರಾಮ ಅವತಾರವಾದ ದಿನ ಈ ಅಕ್ಷಯ ತೃತೀಯದ ದಿನ. ಇನ್ನು ಅನ್ನಪೂರ್ಣೇಶ್ವರಿ ಅವತಾರವಾದ ದಿನವೂ ಕೂಡ ಈ ಅಕ್ಷಯ ತೃತೀಯದ ದಿನ. ರೈತರು ಮೊಟ್ಟ ಮೊದಲ ಬೆಳೆಯನ್ನು ಭೂಮಿಗೆ ಬೀಜಾವಾಪನ ಮಾಡಿದ ದಿನ ಈ ಅಕ್ಷಯ ತೃತೀಯದ ದಿನ. ಇನ್ನು ಪಾಂಡವರು ಸೂರ್ಯನಿಂದ ಅಕ್ಷಯ ಪಾತ್ರೆ ಪಡೆದ ದಿನ ಈ ಅಕ್ಷಯ ತೃತೀಯದ ದಿನ. ಇನ್ನು ಹೋಗೋದಾ? ಅಕ್ಷಯ ತೃತೀಯ ಅಂತಹ ಅದ್ಭುತವಾದ ಹಬ್ಬ. ಬಂಗಾರವನ್ನು ಇಲ್ಲೆಲ್ಲೂ ಹೇಳಲಿಲ್ಲ, ದಯವಿಟ್ಟು ಸ್ವಲ್ಪ ಗಮನಿಸಬೇಕು. ಬಂಗಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ, ಆತನ ತಮ್ಮ ಶೆಂದಿಲ್ ಅವ್ರದ್ದು ಇದೆ ಮಳಿಗೆಗಳು. ಈ ಯಾವುದೋ ಒಂದು ಮಾಧ್ಯಮದಲ್ಲಿ ಬಹುಶಃ ಡಿಸ್ಕಷನ್ಗೆ ಅಂತ ಕರೆದಾಗ ನಾನು ಇದರ ಬಗ್ಗೆ ಹೇಳಿದ್ದೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ ಸ್ವಾಮಿಗಳೇ, ಬಟ್ ಅಕ್ಷಯ ತೃತೀಯ ದಿನ ಮೊದಲಿಂದಲೂ ಕೂಡ ಬಂಗಾರ ತೆಗೆದುಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಈಗ ನಮ್ಮಂಥವ್ರು ಬಿಸ್ನೆಸ್ ಮಾಡೋದು ಹೇಗೆ, ಅದು ಬೇರೆ, ನೀವು ಮಾಡಿಕೊಳ್ಳಿ. ಗೊತ್ತಿಲ್ವಲ್ಲ, ಯಾರ್ಯಾರ ನಂಬಿಕೆ ಅವರವರದ್ದು. ಬಹಳ ಚೆನ್ನಾಗಿ ಬೆಳೆದು ಬಿಟ್ಟಿರ್ತಾರೆ, ಅವ್ರಿಗಿರ್ತಕ್ಕಂತಹ ದೊಡ್ಡ ಈ ಬ್ಲಾಕ್ ಮನಿ ಅಂತ ಏನು ಕರೀತಾರೋ ಅದು ಕರಗಬೇಕಾದ್ರೆ ದಾರಿಗಳಿದ್ದಾವೆ, ಏನು ಬೇಕೋ ಮಾಡ್ಕೊಳ್ತಕ್ಕಂಥ. ಯಾರೋ ತಾತ ಮುತ್ತಾತ ಮಾಡಿರ್ತಕ್ಕಂಥವ್ರಿಗೆ ಕೌಂಟ್ ಆಗಲ್ಲ, ಅವರ ಮನೆಗಳಿಗೆ ತೊಗೊಂಡೋಗಿ ಕೊಡ್ತಾರೆ ಇವರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳು ಆಯ್ಕೆ ಮಾಡ್ಕೊಂಡಾಗ ಮಾಡ್ಕೊಳ್ತಾರೆ, ಅವ್ರದ್ದು ಬೇರೆ. ಆದರೆ ತುಂಬ ಕಷ್ಟ ಕಾಲದಲ್ಲಿರ್ತಕ್ಕಂಥವರಿಗೆ ಅತ್ಯಂತ ಅಭಿವೃದ್ಧಿಯ ದಿನ. ನಿಮ್ಮ ಬದುಕನ್ನು, ನಿಮ್ಮ ಜೀವನವನ್ನು ಬಂಗಾರಮಯವನ್ನಾಗಿ ಮಾಡಿಕೊಳ್ತಕ್ಕಂಥ ದಿನ ಇದು. ಬಂಗಾರ ತೆಗೆದುಕೊಳ್ಳೋದಲ್ಲ,
ಬಂಗಾರಮಯವನ್ನಾಗಿ ಮಾಡ್ಕೊಳ್ತಕ್ಕ ದಿನ ಇದು. ಅದೇ ರೀತಿಯೇ ಮಹಾಲಕ್ಷ್ಮಿಯ ಸಹೋದರನಾಗಿರ್ತಕ್ಕಂಥ ಚಂದ್ರನಿಗೆ ಪಟ್ಟಾಭಿಷೇಕವಾಗುತ್ತೆ. ಆ ಪಟ್ಟಾಭಿಷೇಕಕ್ಕೆ ಬಂಗಾರವನ್ನ ದಾನ ಕೊಟ್ಟ ದಿನ ಈ ಅಕ್ಷಯ ತೃತೀಯ ದಿನ. ಅದೇ ಕುಬೇರ ಅವನ ಅಧಿಕಾರವನ್ನು ಸ್ವೀಕಾರ ಮಾಡಿದ ದಿನ ಈ ಅಕ್ಷಯ ತೃತೀಯ ದಿನ. ಅದಕ್ಕೆ ನೀವೇನಾದರೂ ಒಂದು ಅಧಿಕಾರವನ್ನ ಕೈಯಲ್ಲಿ ಇಡಬೇಕಲ್ಲ, ಅಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ನೀವೇನಾದರೂ ಒಂದು ಪಟ್ಟಾಭಿಷೇಕವಾಗಬೇಕಲ್ಲ, ಅದನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಬದುಕಿಗೆ ಅರ್ಥವನ್ನು ಕೊಡಬೇಕಲ್ಲ, ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಅಥವಾ ನೀವೊಂದು ನಿಮ್ಮ ಅಕೌಂಟ್ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಲ್ಲ, ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಅಥವಾ ನೀವೇನಾದರೂ ಬಯಸಿದ್ದನ್ನು ಅತ್ಯಂತ ಶೀಘ್ರ ಬರಮಾಡ್ಕೊಳ್ಬೇಕಲ್ಲ, 1 = 100 ಅಥವಾ ಇನ್ನೂ ಜಾಸ್ತಿ ಹೇಳ್ಬೇಕು ಅಂತಂದ್ರೂ ಕೂಡ ಅದರ 100 ಪಟ್ಟು ಅಂತ ಹೇಳ್ತಾನೆ. ಇವತ್ತು ನೀವು ಏನು ಮಾಡುತ್ತೀರೋ ಅದರ 1000 ದುಪ್ಪಟ್ಟು ಅಂತ ಹೇಳುತ್ತೆ. ಅದು ಬೆಳೆದೇ ತೀರುತ್ತೆ, ಬೆಳೆಯುತ್ತೆ ಅಂತ ಹೇಳುತ್ತೆ. ಇದು ಅಕ್ಷಯ ತೃತೀಯ ಇರತಕ್ಕಂತಹ ಮಹತ್ವ. ಬಂಗಾರವನ್ನು ದಯವಿಟ್ಟು ತೆಗೆದುಕೊಳ್ಳಬೇಡಿ ನನ್ನ ಪ್ರೀತಿಯ ಬಂಧುಗಳೇ. ಯಾಕೆ ಗುರುಗಳೇ ತೆಗೆದುಕೋಬಾರ್ದು? ಯಾಕೆ ತೆಗೆದುಕೊಳ್ಬಾರ್ದು? ಅದು ನಿಮ್ಮ ಪ್ರಶ್ನೆ ಬಂದೇ ಬರುತ್ತೆ. ಮೊದಲೇ ಹೆಣ್ಮಕ್ಳು 1 ತಿಂಗಳ ಮೊದಲೇ ಕಾಯೋದು ಬೇರೆ. 1 ತಿಂಗಳ ಮೊದಲೇ ಅವ್ರಿಗೆ ಸ್ವಲ್ಪ ಹಾಕಿ ಅಥವಾ 1 ವರ್ಷದ ಮೊದಲೇ ಸ್ವಲ್ಪ ಹಾಕಿ ಕಾಯ್ತಿರ್ತಾರೆ. ಲಿಸ್ಟ್ ಪ್ರಕಾರ ನಮಗೆ ಬರುತ್ತೆ ಅಂತ. ಇನ್ನೊಂದು ಅದೇ ದಿನ ತೆಗೆದುಕೊಂಡು ಬರತಕ್ಕಂಥವರಿಗೆ ನನ್ನ ಅಭ್ಯಂತರವಿಲ್ಲ. ಆದ್ರೆ ಅಲ್ಲೂ ಕೂಡ ನೀವು ಮನಸ್ಸು ಘಾಸಿ ಮಾಡ್ಕೊಳ್ಳೋದು ಬೇಡ. ಪರೀಕ್ಷೆ ಮಾಡಿ. ನೀವು ಬಂಗಾರ ತೆಗೆದುಕೊಂಡರೆ ಅಭಿವೃದ್ಧಿ ಆಗತ್ತಾ ಅಂತ ತೆಗೆದುಕೊಳ್ಳಿ. ಅದೇ ನೀವೇನಾದರೂ ಬಂಗಾರ ತೆಗೆದುಕೊಂಡದ್ದನ್ನ ಖುಷಿಯಿಂದ ಸಂತೋಷವಾಗಿ ದಾನ ಮಾಡ್ತೀನಿ ಅನ್ನೋದಾದ್ರೆ ತೆಗೆದುಕೊಳ್ಳಿ. ಅದರ 100 ಪಟ್ಟು, ಅದರ 1000 ಪಟ್ಟು ಬೆಳೆದಿಲ್ಲ ನನ್ನ ಕೇಳಿ ಅಂದ್ರೆ ಒಂದು ಮಿರಾಕಲ್ ನಡೆದೋಗುತ್ತೆ ಆ ದಿವಸ. ಇದನ್ನ ಹೇಳ್ತೀನಿ ಅಂತಂದ್ರೆ ಬಂಗಾರವನ್ನ ದಾನ ಮಾಡ್ಬೇಕು ಆ ದಿವಸ. ದಾನ ಮಾಡಿ, ನೀವು ತೆಗೆದುಕೊಳ್ಳೋದಲ್ಲ. ಯಾಕೆ ಅಂತ ಹೇಳ್ತೀನಿ. ಈ ಸೂರ್ಯ ಚಂದ್ರನ ಗ್ರಹಣ ಅಂತ ಹಿಡಿಯೋದು ಯಾರು? ರಾಹುಕೇತುಗಳು. ಅಂತಹ ಸೂರ್ಯ ಚಂದ್ರ ಗ್ರಹಣ ತಪ್ಪಿದ್ದಲ್ಲ ಅಂತ ಮಾತಾಡ್ತಾರೆ. ಇನ್ನು ಹುಲುಮಾನವರಾಗಿರ್ತಕ್ಕಂಥ ನಮಗೂ ಕಷ್ಟಗಳು ಬರ್ತವೆ. ಆ ಸೂರ್ಯ ಚಂದ್ರರಿಗೆ ಗ್ರಹಣ ಹಿಡಿಯುತ್ತೆ ಅನ್ನೋದು ನಮಗೆ ಗೊತ್ತಾದರೆ ಒಂದು ದಿನ ಅವರನ್ನೇ ಅಂದ್ರೆ ವಿಶ್ವತಚಕ್ಷು, ವಿಶ್ವಕ್ಕೆ ಬೆಳಕು ಕೊಡ್ತಕ್ಕಂಥವನು, ವಿಶ್ವಕ್ಕೆ ಜೀವ ಚೈತನ್ಯವಾಗಿರತಕ್ಕಂಥ ಸೂರ್ಯನನ್ನೇ ಒಂದು ದಿವಸ ಅಟ್ಯಾಕ್ ಮಾಡ್ತಾನೆ ರಾಹು ಅನ್ನೋದೇ ಆದರೆ ಅಂದ್ರೆ ಅವರಿಗೆ ಒಂದು ದಿನ ಅವಕಾಶವನ್ನ ಮಾಡಿ ಕೊಟ್ಟಿರ್ತಾರಂತೆ. ನಮಗೊಂದು ದಿನ ಅವಕಾಶವನ್ನು ಕೊಡುವಂಥ ಮಹಾವಿಷ್ಣುವಿಂದ ಕೇಳಿಕೊಂಡಾಗ ಅದು ಗ್ರಹಣಗಳು ನಡೆಯುವಂಥದ್ದು, ಅದು ಬೇರೆ. ಅದೇ ರೀತಿಯೇ ಈ ಕಲಿಪುರುಷ ಮಹಾವಿಷ್ಣು ಕೇಳಿರ್ತಾನೆ, ಸ್ವಾಮಿ ನನಗೂ ಕೂಡ ಒಂದು ದಿವಸ ಕೊಡು, ನಾನು ಯಾವುದೋ ಒಂದು ಪದಾರ್ಥದಲ್ಲಿ ಆವಾಹನೆ ಆಗಬೇಕು ಅಂತ ಹೇಳಿರ್ತಾನಂತೆ. ಸರಿಯಪ್ಪ ನೀನೇ ಆಯ್ಕೆ ಮಾಡ್ಕೊ ಅಂತ ಹೇಳಿದ್ದಾರಂತೆ. ಯಾರು? ಮಹಾವಿಷ್ಣು. ಯಾರಿಗೆ? ಕಲಿಪುರುಷನಿಗೆ. ಅಂತ ಕಲಿಪುರುಷ ಈಗ ನೀವು ತೆಗೆದುಕೊಳ್ತಾ ಇದ್ದೀರಲ್ಲ ಮೆಟಲ್, ಗೋಲ್ಡು, ಅದರಲ್ಲಿ ಅದೇ ದಿನ ಬಂದು ಒಕ್ಕರ್ಸ್ಕೊಳ್ತಾನಂತೆ, ಕುಳಿತುಕೊಳ್ತಾನಂತೆ, ಪ್ರವೇಶವಾಗ್ತಾನಂತೆ, ಆವಾಹನೆ ಆಗ್ತಾನಂತೆ. ಆವಾಹನೆ ಆಗಿರ್ತಕ್ಕಂಥ ಕಲಿಪುರುಷನನ್ನ ನಾವು ಆಹ್ವಾನ ಕೊಟ್ಟು ಮನೆಗೆ ತರತಕ್ಕಂತಹದ್ದು ದಾರಿದ್ರ್ಯ ಅನ್ನೋ ತಂದೆಗೆ, ದಾರಿದ್ರ್ಯ ಅನ್ನೋ ತಾಯಿಗೆ, ಹಿಂಸೆ ಅನ್ನೋ ತಾಯಿಗೆ ಹುಟ್ಟಿದವ ಈ ಕಲಿಪುರುಷನಂತೆ. ಇನ್ನು ಅವೆರಡೂ ಮನೆಯಲ್ಲಿದ್ದಾಗ ಇನ್ನು ಇವನು ಬಂದ್ರೆ ಇನ್ನೇನಾಗುತ್ತೋ ನೋಡ್ಕೊಳ್ಳಿ. ಮನೆಯಲ್ಲಿ ಕೋಲಾಹಲ ಎದ್ದೀತು. ಅನನ್ಯೋರ್ ದಂಪತ್ಯೋ, ಅನ್ಯೋನ್ಯವಾಗಿರತಕ್ಕಂತಹ ದಂಪತಿಗಳಲ್ಲಿ ಕಲಹವಾದೀತು, ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬಂದೀತು, ಸಂಸಾರ ಒಡುಕು ಮೂಡೀತು. ಎಲ್ಲೋ ಒಂದು ಕಡೆ ನಿಮ್ಮಲ್ಲೇ ದೊಡ್ಡ ಮಟ್ಟದ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದ ಜವಾಬ್ದಾರಿಯುತವಾಗಿರತಕ್ಕಂತಹದ್ದು ದೊಡ್ಡ ಮಟ್ಟದ ತೊಂದರೆಗಳಿಗೆ ಈಡಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಲಿಪುರುಷ ಪ್ರವೇಶ ಆಗೋದೇ ನಿಮ್ಮನ್ನು ನಾಶ ಮಾಡ್ಲಿಕ್ಕಂತೆ. ನಾವು ಚೆನ್ನಾಗಿ ಹೇಗೋ ಹೋಗ್ತಿರ್ತೀವಿ, ಆದರೆ ಆ ಸಣ್ಣದ ಬಂಗಾರ ಬಂದು ನಮಗೆ ಅವನು ಮಾಡೋದೇ ಅದೇನಂತೆ. ಕಲಿಯುಗದಲ್ಲಿ ಕಲಿಪುರುಷನೇ ಅವನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾದರೆ ಇನ್ನು ಅವನೇನಾದ್ರೂ ಪ್ರವೇಶವಾದರೆ ಇನ್ನು ಕಲಿಗಾಲ ಇದು ಏನೇನು ನಡೆಯುತ್ತೋ ಅಂತ ನಾವು ಕೇಳ್ತಿರ್ತೀವಲ್ಲ. ಅದಕ್ಕಾಗಿ ದಯವಿಟ್ಟು ಸಾಧ್ಯವಾದಷ್ಟು ವರ್ಜ್ಯ ಮಾಡಿ. ಇನ್ನು ನೀವು ಮಾಡಬೇಕಾಗಿರೋದು ಏನು ಗೊತ್ತಾ? ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು, ಬಹುಶಃ ನನ್ನ 20-25 ವರ್ಷಗಳಿಂದ ಇರ್ತಕ್ಕಂತಹ ಕೆಲವು ಭಕ್ತರುಗಳ ಮನೆಯಲ್ಲಿ ಅದನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ, ಯಾವುದೋ ಲೆವೆಲ್ಗೆ ಮುಟ್ಟಿದ್ದಾರೆ. ಅನೇಕವಾಗಿ ಒಂದು ಗೂಡು ಇಲ್ಲದವರು ಗೂಡನ್ನು ಮಾಡಿಕೊಂಡು ಮತ್ತಷ್ಟು ಇನ್ನೂ ಅದನ್ನು ಅತ್ಯಂತ ಅಧಿಕವಾಗಿರ್ತಕ್ಕಂಥದ್ದು ಸುಮಾರು, ನಾನು ಅದನ್ನು ಸಂಖ್ಯೆ ಹೇಳೋದು ಬೇಡ, ಅಷ್ಟು ಚೆನ್ನಾಗಿ ಅವರು ಆನಂದವಾಗಿ ತೃಪ್ತಿದಾಯಕವಾಗಿ ಇನ್ಕಮ್ ಸೋರ್ಸಲ್ಲಿ ಇರ್ತಾರೆ. ಪ್ರೀತಿಯ ಭಕ್ತರೇ, ನೀವು ಯಾವಾಗಲೂ ಕೂಡ ಅಷ್ಟೇನೆ, ಗೊತ್ತಿಲ್ವಲ್ಲ ಯಾರ್ಯಾರಿಗೆ ಯಾವಾಗ ಏನೇನಾಗುತ್ತೋ ಅಂತ. ಆದರೆ ನಿಮಗೊಂದು ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ ದಿನವೇ ಈ ಅಕ್ಷಯ ತೃತೀಯ ದಿನ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಬ್ರಹ್ಮಚಾರಿಗಳಿಗೆ ಹಾಸಿಗೆ ದಾನವನ್ನು ಮಾಡಿ.
ಎಷ್ಟು ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ಬರುತ್ತೆ. ಯಾರಾದರೂ ಬ್ರಹ್ಮಚಾರಿಗಳಿಗೆ ಈ ದಿನ ನೀವೇನಾದರೂ ಹಾಸಿಗೆಯನ್ನು ದಾನ ಮಾಡಿದರೆ ಬಹುಶಃ ಈ ದಂಪತಿಗಳಲ್ಲಿ ಕಲಹ ಆಗ್ತಾ ಇತ್ತಲ್ಲ ಅದು ನಿಲ್ಲುತ್ತೆ ಅಂತ ಶಾಸ್ತ್ರ ಪ್ರಮಾಣದ ವಾಕ್ ಆಗಿರುತ್ತೆ. ಅದರ ಜೊತೆಗೆ ಉದಕ ದಾನವನ್ನ ಮಾಡ್ತಕ್ಕಂತಹದ್ದು. ಇನ್ನು ಈ ಉದಕ ದಾನ ಅನ್ನೋದಕ್ಕೆ ಇಷ್ಟುದ್ದ ಇದೆ, ಇನ್ನು ನಾನು ಅಷ್ಟುದ್ದ ಹೇಳೋದು ಬೇಡ ಅನ್ಕೋತೀನಿ. ಆ ಉದಕ ಅಂತಂದ್ರೆ ನೀರನ್ನು ದಾನ ಮಾಡಿದ್ರೆ ಏನು ಮಾಡುತ್ತೆ ಗೊತ್ತಾ, ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟೋ ಜನ ಅಪ್ಪ ಅಮ್ಮ ಮದುವೆ ಮಾಡೋ ತನಕ ಕಾಯಿದೆ ಮನೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರಂತೆ ಯಾರ ಜೊತೆನ, ಅಥವಾ ಆ ಮಕ್ಕಳಿಗೆ ಆ ಬಡತನದಿರ್ತಕ್ಕಂಥ ತಂದೆ ಮದುವೆ ಆಗಲ್ವಂತೆ. ಹಾಗೆಲ್ಲ ಇದ್ದು ಅವರೇ ಏನೋ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅಂದರೆ ತಂದೆ ಯೋಗ್ಯನಾಗಿ ಯೋಗ್ಯತೆಯಿಂದ ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡದೆ ಅವನ ಸತ್ತ ನಂತರ ಅವನು ಸ್ವರ್ಗವೋ ಅಥವಾ ನರಕವೋ ಅಲ್ಲಿ ಹೋದಾಗ 100ಕ್ಕೆ 100 ಕೆಲವೊಂದು ಶಿಕ್ಷೆಗಳು ಇದ್ದೇ ಇರುತ್ತವೆ. ಬೇರೆ ಯಾರು ಏನೇ ಮಾತಾಡಿ ಇದ್ದೇ ಇರ್ತವಂತೆ. ಅಲ್ಲಿ ಏನು ಶಿಕ್ಷೆ ಇರುತ್ತೆ ಗೊತ್ತಾ, ಈ ಮನೆ ಬಿಟ್ಟು ಹೋದ್ರಲ್ಲ ಹೆಣ್ಣು ಮಗಳು, ಅವಳು ಪ್ರತಿ ತಿಂಗಳು ಋತುಮತಿ ಆಗ್ತಿದ್ದಲ್ಲ, ಆ 5 ದಿನಗಳ ಕಾಲ ರಕ್ತಸ್ರಾವ ಆಗ್ತಿತ್ತಲ್ಲ ಋತುಮತಿಯ ಸಂದರ್ಭದಲ್ಲಿ, ಆ ರಕ್ತವನ್ನ ಕುಡಿಸ್ತಾನಂತೆ ಅವನಿಗೆ. ಅದೇ ಈ ಅಕ್ಷಯ ತೃತೀಯ ದಿವಸ ನೀವು ನೀರು ದಾನ ಮಾಡಿದ್ರೆ ನಿಮಗೆ ಎಕ್ಸ್ಕ್ಯೂಸ್ ಇದೆ ಅಂತೆ, ಅದನ್ನು ಮಾಡಲ್ವಂತೆ. ಇನ್ನೂ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಈ ತರಹದ್ದು ನೀವು ಘನಘೋರವಾಗಿರತಕ್ಕಂಥದ್ದು ಏನಾದರೂ ಕೂಡ ಮಾಡಿದ್ದರೆ, ಗೊತ್ತಿದ್ದೋ ಗೊತ್ತಿಲ್ಲದೆ ಮೋಸ ನಡೆದು ಬಿಟ್ಟಿದೆ, ಗೊತ್ತಿಲ್ಲದೆ ವಂಚನೆ ನಡೆದು ಬಿಟ್ಟಿದೆ, ಗೊತ್ತಿದ್ದೋ ಗೊತ್ತಿಲ್ಲ ನಮ್ಮಿಂದ ಅನ್ಯಾಯ ಆಗ್ಬಿಟ್ಟಿದೆ, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಿಟ್ಟಿದೆ, ನಮ್ಮಿಂದ ಅವ್ರು ನೋವು ಪಟ್ಟು ಬಿಟ್ಟಿದ್ದಾರೆ ಅಂತಂದ್ರೂ ಕೂಡ ಅದಕ್ಕೆ ನಮಗೊಂದು ಎಕ್ಸ್ಕ್ಯೂಸ್ ಕೊಡ್ತಾನಂತ. ಈ ಅಕ್ಷಯ ತೃತೀಯ ದಿವಸ ನೀವು ರೈತರಿಗೆ ಏನಾದರೂ ಕೂಡ ಬೀಜಾವಾಪನ ಅಂದರೆ ಆತನಿಗೆ ಏನಾದರೂ ಬೇಕಾಗಿರತಕ್ಕಂತಹ ಆ ಒಂದು ಬೀಜಗಳು, ಆತನಿಗೆ ಬೇಕಾಗಿರತಕ್ಕಂತಹ ಪರಿಕರಗಳು, ಗೊಬ್ಬರವೋ ಸೀಡ್ಸ್, ಈ ಥರ ಏನೇ ನೀವು ಕೊಡ್ತೀರೋ ಇದರಿಂದ ನಿಮಗೆ ಆ ತೊಂದರೆ ತಾಪತ್ರದಿಂದ ಈ ದಿವಸ ಬಿಡುಗಡೆ ಮಾಡಿಸ್ತಾನಂತೆ. ಇನ್ನು ನೀವೇನಾದರೂ ವಿದ್ಯಾರ್ಥಿಗಳೇ ಬೇಕಾಗಿರತಕ್ಕಂತಹ ಪುಸ್ತಕ, ಪೆನ್ನು, ಬಟ್ಟೆ, ಬರೆ ಇವೆಲ್ಲ ಏನು ಕೊಡ್ತೀರೋ ಅದರಿಂದ ಅಂತೂ ನಿಮ್ಮ ಮಕ್ಕಳು ಎಲ್ಲೋ ಓದ್ತಾ ಇರ್ತಾರಲ್ಲ, ನೀವು ಇಲ್ಲಿ ನುಣ್ಚ್ಕೊಳ್ತಾ ಇರ್ತೀರಲ್ಲ, ಅವನಲ್ಲಿ ಏನು ತಪ್ಪು ಮಾಡ್ತಾನೋ, ಆಕೆ ಹೆಂಗೆ ನಡ್ಕೊಳ್ತಾಳೋ, ಒಂದು ರೀತಿಯ ಭೀತಿಲಿ ಇರ್ತೀರಲ್ಲ, ಹಾಸ್ಟೆಲಲ್ಲಿದ್ದಾಳೆ, ಅಲ್ಲಿ ಏನು ತೊಂದರೆ ತರ್ತಾನೋ, ಏನು ನಡೆದು ಬಿಡುತ್ತಾನೋ, ಏನೋ ಒಂದು ರೀತಿ ಭೀತಿನಲ್ಲಿದ್ದೀರಲ್ಲ, ಆ ಭೀತಿಯನ್ನು ಹೋಗಲಾಡಿಸುತ್ತಂತೆ. ಇವತ್ತು ಒಬ್ಬರಿಗೆ ವಸ್ತ್ರ ಕೊಟ್ಟರೆ 1,000 ಜನಕ್ಕೆ ಕೊಟ್ಟಷ್ಟು ನಿಮ್ಮ ಅಕೌಂಟ್ಗೆ ಹಾಕ್ತಾರಂತೆ. 1,000 ಜನಕ್ಕೆ. ಇವತ್ತು ನೀವು ಏನಾದರೂ ದವಸ ಧಾನ್ಯ ಈ ದಿವಸ ನೀವು ಒಂದಷ್ಟು ತರಕಾರಿಗಳು, ಬೇಳೆಕಾಳುಗಳು, ಈ ತರಹದ್ದು ಏನೇನು ಕೊಡ್ತೀರೋ ಆ ದವಸ ಧಾನ್ಯ ಕೊಡೋದರಿಂದ ನಿಮ್ಮ ಮನೆಗೆ ಬಂಗಾರದ ಬದುಕು ಪ್ರವೇಶವಾಗುತ್ತಂತೀರಿ. ಬಂಗಾರದ ಬದುಕು, ಬಂಗಾರ ತೆಗೆದುಕೊಳ್ಳೋದಲ್ಲ, ಬಂಗಾರದ ಬದುಕನ್ನಾಗಿ ನಾವುಗಳು ಮಾಡಿಕೊಳ್ಳಬೇಕು ಅಂತಂದರೆ ಈ ಅಕ್ಷಯ ತೃತೀಯವನ್ನು ಈಗ ದಾನ ಧರ್ಮಾದಿಗಳ ಮಾಡೋ ಮುಖಾಂತರ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಏನು ಮಾಡಬೇಕು ಅಕ್ಷಯ ತೃತೀಯ ದಿನ ಅಂತಂದರೆ, ಒಂದು ಮಡಕೆಯನ್ನು ಖರೀದಿ ಮಾಡ್ತಕ್ಕಂತಹದ್ದು, ಆ ಮಡಕೆಯನ್ನು ಶುಭ್ರಗೊಳಿಸ್ತಕ್ಕಂತಹದ್ದು, ಶುಭ್ರಗೊಳಿಸಿ ಅದರ ಒಳಗಡೆ ನೀವು ದವಸ ಧಾನ್ಯಗಳು, ಇನ್ನು ಡ್ರೈ ಫ್ರೂಟ್ಸ್ ಅಂತ ನೀವೇನೇನಿರುತ್ತೋ ಅವೆಲ್ಲವೂ ಕೂಡ ಹಾಕ್ತಕ್ಕಂತಹದ್ದು, ಅದರ ಮೇಲೆ ಸ್ವಲ್ಪ ಪಂಚಫಲಗಳು ಅಂತ ಬರುತ್ತಲ್ಲ, ಹಣ್ಣುಗಳು, 5 ಥರದ ಹಣ್ಣುಗಳು ಅದರ ಒಳಗಡೆ ಹಾಕ್ತಕ್ಕಂತಹದ್ದು. ನಿಮ್ಮ ಮನೇಲಿ ಇದೆಯಲ್ಲ, ಏನೇನೋ ನೀವು ಬಚ್ಚಿಟ್ಟಿದ್ರಲ್ಲ, ಬೇರೆ ಯಾವತ್ತೋ ನೀವು ಈ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ಲಿಕ್ಕೆ ನೆಕ್ಲೆಸ್ಸು ಮತ್ತೊಂದು ಇನ್ನೊಂದು ಎಂತ ಅವೆಲ್ಲ ಅದರೊಳಗಡೆ ಹಾಕ್ಬಿಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೀವು ಹಾಕ್ಕೊಂಡಿರ್ತಕ್ಕಂಥದ್ದು ಅದನ್ನು ಹಾಕ್ಕೊಳ್ಳಿ. ಇನ್ನು ವಿಶೇಷ ದಿನಗಳೇ ಹಾಕ್ಕೊಂಡು ಹೋಗ್ಬೇಕು, ಕೆಲವೊಂದು ಖರೀದಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಈ ಮಡಕೆ ಒಳಗಡೆ ಹಾಕಿ, ಇನ್ನು ಸಣ್ಣ ಪುಟ್ಟದ್ದೇನಾದರೂ ಇದ್ದರೆ ಅದು ಬೆಳ್ಳಿ ಅವೆಲ್ಲ ಅದರೊಳಗೆ ಹಾಕ್ತಕ್ಕಂಥದ್ದು. ಬೆಳ್ಳಿ ನಾಣ್ಯವೋ ಬಂಗಾರದ ನಾಣ್ಯವೋ ತೆಗೆದುಕೊಂಡು ಬಂದಂದರೆ ಮನೆಯಲ್ಲಿರುವಂಥದ್ದು. ಇವತ್ತು ನಾವು ಖರೀದಿ ಮಾಡಿದ್ರೊಳಗೆ ಹಾಕ್ತೀನಿ ಗುರುಗಳೇ, ದಯವಿಟ್ಟು ಬೇಡ. ಮೊದಲೇ ನಿಮ್ಮ ಮನೇಲಿ ಇದೆಯಲ್ಲ ಅದನ್ನು ಅಷ್ಟೇ ಹಾಕಿ, ಏನಿದೆಯೋ ಹಾಕಿ. ಒಟ್ಟಾರೆಗೆ ಇಷ್ಟು ಮಾಡೋದ್ರಿಂದ ನೆಕ್ಸ್ಟ್ ನಾಳೆದ್ದು ತಗೊಳ್ಳಿ, ನಾಳೆ ತಗೊಳ್ಳಿ, ಮತ್ತು ನಿಮ್ಮ ಮನೆಗೆ ಬಂಗಾರ ಬರ್ತಾ ಇದೆ. ಈ ದಿನ ಮಾತ್ರ ಕಲಿ ಪ್ರವೇಶವಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಹೊಸದಾಗಿ ಬಂಗಾರ ಬರೋದು ಬೇಡ ಅನ್ನೋದನ್ನು ತಿಳಿಸೋ ಮುಖಾಂತರ ಇದನ್ನು ಪೂರ್ಣವಾಗಿ ಎಲ್ಲಿ ಮಡಕೆ ತುಂಬಬೇಕಷ್ಟೇ. ಅದು ಒಟ್ಟಾರೆಗೆ ಈ ದವಸ ಧಾನ್ಯಗಳು ಹಾಕೋದ್ರಿಂದ ಹಿಡಿದು, ನವಧಾನ್ಯಗಳು ಹಾಕೋದ್ರಿಂದ ಹಿಡಿದು, ನೀವು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಹಿಡಿದು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೆಳ್ಳಿ ಬಂಗಾರ ಹಾಕೋದ್ರಿಂದ ಹಿಡಿದು ಒಟ್ಟಾರೆ ಆ ಒಂದು ಕುಂಡ
ತುಂಬಬೇಕು, ಆ ಒಂದು ಕುಂಭ ತುಂಬಬೇಕು. ಅದಕ್ಕೆ ಕೆಂಪು ವಸ್ತ್ರದಿಂದ ಸುತ್ತುವಂಥದ್ದು, ಅದರ ಮೇಲೆ ಮುಚ್ಚಳವನ್ನು ಇಡುವಂಥದ್ದು, ಆ ಮುಚ್ಚಳದ ಮೇಲೆ ಮೃಣ್ಮಯಂಬ ದೀಪವನ್ನು ಇಡುವಂಥದ್ದು, ಅಥವಾ ಕಾಮಾಕ್ಷಿ ದೀಪ ಬೇಕಾದರೂ ಕೂಡ ಅದರ ಮೇಲೆ ಇರ್ತಕ್ಕಂತಹದ್ದು. 3 ಬತ್ತಿಗಳನ್ನು ಒಂದಾಗಿ ಮಾಡ್ಕೊಳ್ತಾ ಅದರ ಮೇಲೆ ಇಟ್ಟು ತುಪ್ಪದ ದೀಪವನ್ನು ಬೆಳಗ್ತಕ್ಕಂತಹದ್ದು. ಅದು ನಿಮ್ಮ ದೇವರ ಮನೆ ಆದರೂ ಸರಿ, ದೇವರ ಮನೆಯ ಮುಂದುಗಡೆ ಆದರೂ ಸರಿ, ಇಷ್ಟು ಮಾಡಿಕೊಳ್ಬೇಕು. ಈ ಪದ್ಧತಿ ಅನುಸರಿಸಿ ನೀವು ಇನ್ನು ಅದ್ರ ಮೇಲೆ ನೀವು ಏನು ಬೇಕಾದರೂ ಕೂಡ ಚಿತ್ರಗಳು ಬರೀಬೋದು. ಈ ಶಂಖ, ಚಕ್ರ, ಗದೆ, ಪದ್ಮ, ವನಮಾಲ, ಮುಸಲ ಅಥವಾ ರಂಗವಲ್ಲಿ ಏನು ಬೇಕಾದರೂ ಕೂಡ ಅರಿಶಿಣದ ನೀರನ್ನು ಕಲಿಸ್ಕೊಂಡು ಆ ಒಂದು ನಿಮ್ಮ ಮೇಲೆ ಏನು ಡಿಸೈನ್ ಬೇಕಾದರೂ ಮಾಡ್ಕೊಳ್ಬಹುದು. ಹೀಗೆ ಮಾಡಬೇಕು. ಇದು ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಹೋದ ವರ್ಷ ಮಡಕೆ ಇದೆ ಗುರುಗಳೇ, ಅದನ್ನು ಕೂಡ ಶುಭ್ರ ಮಾಡಿ ನೀವು ಮಾಡಬಹುದು. ಇಲ್ಲ ಅಂತಂದ್ರೆ ನೂತನವಾಗಿ ಖರೀದಿ ಮಾಡಿ ಇದನ್ನು ಮಾಡಿ ನೀವು ಇನ್ನು ವರ್ಷದ ಒಳಗಡೆ ಇವತ್ತು ಬಂಗಾರ ತಗೊಳ್ಳೋಕೆ ಯಾರ ಹತ್ರ ನಾವು ಸಾಲ ಮಾಡಿನೋ ಮತ್ತೊಂದು ಇನ್ನೊಂದು ಮಾಡಿ ಒದ್ದಾಟ ಮಾಡಿ ವಿರಿವಿಲಿ ಅಂತ ಮಾಡಿ ಮನೇಲಿ ಬಯಸ್ಕೊಂಡು ಅದಿಲ್ಲ ಇದಿಲ್ಲ ಅಂತ ಏನು ಹೇಳಿ ಮಾಡಿ ಮತ್ತೊಂದು ಯಾರ ಹತ್ರ ಸಾಲ ತಗೊಂಡು ನೀವು ಇವತ್ತೇ ಬಂಗಾರ ತೆಗೆದುಕೊಳ್ಳೋದು ಯಾಕಾದರೂ ಬೇಕು? ಇದನ್ನು ಮಾಡಿ ನೀವು ಸೈಲೆಂಟಾಗಿರಿ, ಸಾಲವೇ ಮಾಡಬೇಡಿ. ಒಟ್ಟಾರೆಯಾಗಿ 27 ದಿನಗಳ ಒಳಗಡೆ ಇದೇ ನಕ್ಷತ್ರ ಮತ್ತೊಂದು ತೃತೀಯ ಬರುತ್ತಲ್ಲ ನೆಕ್ಸ್ಟ್ ಮಂತು, ಆ ತೃತೀಯ ಒಳಗಡೆ ನೀವು ಸಾಲ ಮಾಡದೆ ಬಂಗಾರವನ್ನು ತೆಗೆದುಕೊಳ್ತೀರಿ. ಬರೆದಿಟ್ಟು ಈ ಕ್ರಿಯೆ ಮಾಡಿ. ಮತ್ತು ನಿಮಗೆ ಏನೇನು ಬೇಕಂತ ಮಕ್ಕಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮದುವೆಗಳು, ಮಕ್ಕಳಿಗೆ ಸಂಬಂಧಪಟ್ಟ ಜಾಬ್ ಆರ್ ಬಿಸ್ನೆಸ್ಸು, ನಿಮ್ಮ ಆರೋಗ್ಯ ಸಂಬಂಧಪಡ್ತಕ್ಕಂತಹದ್ದು, ಆರ್ಥಿಕಾಭಿವೃದ್ಧಿಗೆ ಸಂಬಂಧಪಡ್ತಕ್ಕಂಥದ್ದು, ಏನು ಮನಸ್ಸಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತೀರೋ ಅದೆಲ್ಲವೂ ಈಡೇರುವಂಥ ದಿನ ನನ್ನ ಪ್ರೀತಿಯ ಬಂಧುಗಳೇ ಈ ದಿನ. ಅಂತಹದ್ದನ್ನು ತೆಗೆದುಕೊಂಡು ಹೋಗಿ ಮತ್ತೇನೋ ಮಾಡ್ಕೊಳ್ಳೋದ ಅದರ ವಿರುದ್ಧ ದಿಕ್ಕಿನ ನಡೆಯೋದಾದರೆ ನಮಗೆ ಏನು ತಾನೇ ಕೊಡಲಿಕ್ಕೆ ಸಾಧ್ಯವಿದೆ? ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ, ಅಂದರೆ ಇದನ್ನು ಬೆಳಗ್ಗೆ ಯಾರಾದರೂ ಹೆಣ್ಣು ಮಕ್ಕಳು ಈ ರಾತ್ರಿ ಅಂದರೆ ಅಕ್ಷಯ ತೃತೀಯ ದಿವಸ ಬೆಳಗ್ಗೆ ಏನು ಪೂಜೆ ಮಾಡ್ತೀರಿ, ನೆಕ್ಸ್ಟ್ ಆವತ್ತು ರಾತ್ರಿ ಅದರ ಮುಂದೆ ಮಲಗ್ತಕ್ಕಂತಹದ್ದು, ಅದರ ಮುಂದೆ ಮಲಗಿ ಅದಾದ ನಂತರ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಕ್ಕಂತಹದ್ದು. ಇನ್ನು ಅದರಲ್ಲಿರ್ತಕ್ಕಂತಹ ಸ್ವಲ್ಪ ದವಸ ಧಾನ್ಯಗಳನ್ನು ಮನೆಗೆ ನೀವು ಯೂಸ್ ಮಾಡ್ಕೊಳ್ಳೋದು, ಇನ್ನೊಂದು ಅಷ್ಟನ್ನು ನೀವು ನೆನೆಸಿಬಿಟ್ಟು 9 ದಿನಗಳ ಪರ್ಯಂತ ಗೋವಿಗೆ ಕೊಡ್ತಾ ಬರೋದು, ಇನ್ನೊಂದು ಅಷ್ಟನ್ನು ನೀರಿಗೆ ಹಾಕ್ತಕ್ಕಂತಹದ್ದು. ಇಷ್ಟು ಒಟ್ಟಾರೆಯಾಗಿ ಒಳ್ಳೆ ರೀತಿಯಲ್ಲಿ ಉಪಯೋಗವನ್ನೇ ಮಾಡಿಕೊಳ್ತಕ್ಕಂತಹದ್ದು. ಇದನ್ನೇ ನೀವು ಆಲೋಚನೆ ಮಾಡಿ ನಿಮ್ಮ ಆಲೋಚನೆಗಳು ಶುಭ್ರವಾಗಿರಲಿ. ಸರ್ವ ಸಿದ್ಧಿಯನ್ನು ಪಡೆದುಕೊಳ್ಬೇಕಾದ್ರೆ ನೀವು ಸಿದ್ಧಹಸ್ತರಾಗಿ ಮಾಡಿಕೊಳ್ಬೇಕಾಗಿರತಕ್ಕಂಥ ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದು. ಆ ದೀಪ ಇಡಬೇಕಾದ್ರೆ ಓಂ ಶ್ರೀ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ, ಓಂ ಶ್ರೀ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ, ಓಂ ಶ್ರೀ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸಾಯ ನಮಃ. ನೀವು ಯಾವುದನ್ನು ಹೇಳಿಕೊಳ್ತೀರೋ ಅತ್ಯಂತ ಅಧಿಕವಾಗಿ ಈ ಮಂತ್ರವನ್ನೇ ಪದ್ಮಾವತಿಯನ್ನು ಕುರಿತು ಈ ದಿವಸ ನೀವು ಪ್ರಾರ್ಥನೆ ಮಾಡಿ. ಇವತ್ತು ಮತ್ತು ನಾಳೆ ನಿಮ್ಮ ಜೀವಮಾನದಲ್ಲಿ ನೋಡಿರೋದಿಲ್ಲ ಅಂಥದ್ದನ್ನು ನೀವು ನಾಳೆ ನೋಡ್ತೀರಿ. ನಿಮ್ಮ ಜೀವಮಾನದಲ್ಲಿ ನೋಡಿರಲ್ಲ, ಅಂತಹ ಅದ್ಭುತವಾಗಿರುತ್ತೆ. ಅದು ಕಾಲಜ್ಞಾನದಲ್ಲಿರ್ತಕ್ಕಂತಹದ್ದು ಬಹುಶಃ ಅಂತಹ ಅದ್ಭುತ. ನೀವು ನಾಳೆ ಅದನ್ನು ನೋಡಿದ್ರೇ ಚಂದ. ಬಹುಶಃ ಅದು ನಿಮಗೆ ಅಕ್ಷಯ ತೃತೀಯ ಒಂದು ಅದ್ಭುತ ಮಾಡಿಕೊಡ್ತಕ್ಕಂಥದ್ದು. ನಿಮ್ಮ ಜೀವನಕ್ಕೆ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಅದ್ಭುತವನ್ನು ಮಾಡಿಕೊಡ್ತಕ್ಕಂತಹದ್ದು ನಾಳಿನ ಸಂಚಿಕೆಯಲ್ಲಿ ನೀವು ನೋಡ್ತೀರಿ. ಅಂತಹದ್ದನ್ನು ನೀವು ಮಾಡಿಕೊಳ್ಳೋದು ಬಿಟ್ಟು ಬೇರೆ ಏನೇನು ಮಾಡೋದು ನನಗೆ ಸಮಂಜಸವಲ್ಲ, ಇಷ್ಟವೂ ಇಲ್ಲ. ನಾನು ನೋಡಿದ್ದೇನೆ ಬಹಳಷ್ಟು ಜನ ಅಕ್ಷಯ ತೃತೀಯ ಕೆಲವರು ಇರಬಹುದು ಅವತ್ತೇ ತಂದಿರತಕ್ಕಂಥವ್ರು ನೆಕ್ಸ್ಟ್ 1 ತಿಂಗಳೊಳಗಡೆ ಬ್ಲಡ್ಜ್ ಮಾಡಿಬಿಟ್ಟಿದ್ದೀರಿ. ಎಷ್ಟು ವರ್ಷ ನಡೆದಿದೆ, ಅವೆಲ್ಲ ಕೂಡ ಹೋಗ್ತಾರೆ. ಅದು ಬೇಡ. ಒಟ್ಟಾರೆ ಅಭಿವೃದ್ಧಿಯಾಗಲಿ ಸಮೃದ್ಧಿಯಾಗಲಿ ಅಂತ ಹೇಳಿ ನಾನು ಈ ಒಂದು ಅಕ್ಷಯ ತೃತೀಯ ನೀವೇನು ಮಾಡಿಕೊಳ್ಳಬೇಕು ಇದನ್ನು ಮಾಡಿಕೊಳ್ಳಿ. ಇನ್ನು ಅಕ್ಷಯ ವೃಕ್ಷ ಇತ್ತಲ್ಲ ಅದ್ರ ಮೇಲೆ ನಾವೇನು ಮಾಡಬೇಕಂತಕ್ಕಂತಹದ್ದು ನಾಳೆ ಮಾಡಿಕೊಳ್ತಕ್ಕಂಥದ್ದು. ಅಕ್ಷಯ ವೃಕ್ಷ ಬಂದಿಲ್ಲ ಗುರುಗಳೇ, ನಮಗೆ ಅಕ್ಷಯ ತೃತೀಯ ದಿವಸ ಸಾಯಂಕಾಲ ಮಾಡ್ಕೊಳ್ತೀವಿ ಈ ವಿಡಿಯೋ ನೋಡಿಕೊಂಡು, ಅಥವಾ ನೆಕ್ಸ್ಟ್ ಡೇ ಕೂಡ ಮಾಡ್ಕೊಳ್ಬೋದು. ಅಥವಾ ನೀವು ಹೇಳ್ಕೊಟ್ಟ ಪ್ರೇಯರನ್ನು ನಾವು ಇನ್ನೊಂದು ತೃತೀಯಾಗಿ ಹೇಳ್ಕೊಳ್ತೀವಿ. ಯಾವತ್ತೂ ಬೇಕಾದರೂ ಕೂಡ ಹೇಳಿಕೊಳ್ಳಿ. ಆದರೆ ನಾನು ಪ್ರಾರ್ಥನೆ ಮಾಡ್ತಕ್ಕಂತಹ ನಾಳೆಗೆ ಸಂಬಂಧಪಟ್ಟ ಹಾಗೆ ನೀವು ಆ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಕ್ಕಂತಹದ್ದು ಅಕ್ಷಯ ವೃಕ್ಷ ನಮ್ಮ ಮನೆ ಇದೆ ಅಂತಲೇ ಭಾಸವಾಗ್ತಾ ಒಂದು ಪ್ರಾರ್ಥನೆಯನ್ನು ಮುಂದುವರಿಸ್ತಕ್ಕಂಥದ್ದು, ನಿಮ್ಮ ತಲೆ ಇಟ್ಕೊಳ್ತಕ್ಕಂತಹದ್ದು. ನಾಳೆಯ ವಿಡಿಯೋದಲ್ಲಿ ನೀವೇನು ನೋಡ್ತೀರೋ ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದನ್ನು ನೀವು ನೋಡ್ತೀರಿ. ಈ ಆಚರಣೆಯನ್ನು ಈ ರೀತಿ ಮಾಡಿಕೊಳ್ಳೋ ಮುಖಾಂತರ ಸುಖ ಸೌಖ್ಯವನ್ನು, ಭೋಗಭಾಗ್ಯವನ್ನು, ಬದುಕು ಬಂಗಾರಮಯವಾಗ್ತಕ್ಕಂಥ ದಿನವನ್ನಾಗಿ ಮನೆಗೆ ವೆಲ್ಕಮ್ ಹೇಳಬೇಕು. ನಮಗೆ ಇನ್ಕಮ್ಮು ಜಾಸ್ತಿ ಆಗಬೇಕು. ಅಂತಹ ದಿನ
ನಾಳೆ ನಿಮ್ಮ ಅಭಿವೃದ್ಧಿ ದಿನ. ನನ್ನ ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಇನ್ನಷ್ಟು ಮತ್ತಷ್ಟು ಎರಡರಷ್ಟು ನಿಮ್ಮ ಬದುಕು ಬಂಗಾರವಾಗಿರಲಿ. ಯಾವುದೇ ಕಾರಣಕ್ಕೂ ನಷ್ಟಗಳಾಗ್ತಾಯಿತ್ತಲ್ಲ ಅದು ಆಗಬಾರದು. ಯಾವುದೇ ಕಾರಣಕ್ಕೆ ನಮಗೆ ತೊಂದರೆ ಆಗ್ತಾಯಿತ್ತು ಅದು ಆಗಬಾರದು. ಯಾವುದೋ ಕಾರಣಕ್ಕೆ ಬಂಗಾರ ಆಡ ಇಡ್ತಾ ಇದ್ವಿ ಅದು ಆಗಬಾರದು. ಒಟ್ಟಾರೆ ನಾವು ಇರ್ತಕ್ಕಂಥ ಸಾಲದಿಂದ ಹೊರಗೆ ಬರಬೇಕು, ದುಃಖದಿಮ್ಮಾರದಿಂದ ಹೊರಗೆ ಬರಬೇಕು. ನಮ್ಮ ಮಕ್ಕಳು ನಮ್ಮ ಮಾತು ಹೇಳಿದ ಮಾತನ್ನು ಕೇಳಬೇಕು ಅಂತಕ್ಕ ಸಂಕಲ್ಪ ಇಟ್ಟುಕೊಂಡು ನಾಳೆ ಈಗ ನಾನು ಹೇಳಿರ್ತಕ್ಕಂಥ ಪೂಜೆಗೆ ಸ್ವಲ್ಪ ತಯಾರಿ ಮಾಡಿಕೊಳ್ಳಿ. ಇವೆಲ್ಲ ಕೂಡ ತಂದುಕೊಳ್ತಾ ಏನೇನು ನೀವು ಆ ಮಂಗಳದವುಗಳು ಇರ್ತಾವ ಅದನ್ನು ತಂದುಕೊಳ್ತಾ ಪೂಜೆಯನ್ನು ಮಾಡ್ತಕ್ಕಂತಹದನ್ನು ಮಾಡಿಕೊಳ್ಳಿ. ಏನಾದರೂ ಒಂದು ಸಿಹಿಯನ್ನು ನೈವೇದ್ಯ ಮಾಡಿ ಪದ್ಮಾವತ ಶ್ರೀನಿವಾಸರನ್ನ ತೃಪ್ತಿಪಡಿಸಿ ಆ ದಂಪತಿಗಳಿಬ್ಬರು ನಾಳೆಯೇ ನಿಮ್ಮ ಮನೆಗೆ ಬರುತ್ತಾರೆ, ನಿಮ್ಮ ಕನಸಲ್ಲೂ ಕಾಣಿಸ್ಕೊಳ್ತಾರೆ. ಏನು ಬೇಕೋ ಅದನ್ನು ಕೊಡ್ತಕ್ಕಂತಹ ದಿನ, ನೀವು ಕೂಡ ಪಡೆದುಕೊಳ್ತಕ್ಕಂಥ ದಿನ ನಾಳೆಯ ದಿನ. ನನ್ನ ಪ್ರೀತಿಯ ಬಂಧು, ಖಂಡಿತವಾಗ್ಲೂ ಗುರುಗಳೇ, ಅಕ್ಷಯ ತೃತೀಯ ದಿನದ ವಿಶೇಷತೆ ಏನು ಅಂತ ಪ್ರಾರಂಭದಲ್ಲಿ ನೀವು ತಿಳಿಸ್ತಾ ಹೋದ್ರಿ. ಯೋಚನೆ ಮಾಡ್ತಾ ಇದ್ದೆ ಇನ್ನೂ ಎಷ್ಟು ವಿಚಾರಗಳಿದೆ ಅಂದರೆ ಯಾಕೆ ಆ ದಿನ ಅಷ್ಟು ವಿಶೇಷ. ಬಸವ ಜಯಂತಿ ಇರುವಂಥದ್ದಾಗಿರ್ಬೋದು, ಆ ದಿನ ರೈತರು ಬಿತ್ತನೆ ಮಾಡುವಂಥ ದಿನ ಅಂತ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಟ್ರಿ. ಅದಷ್ಟೇ ಅಲ್ಲದೆ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಫೋಕಸ್ ಆಗಿರುತ್ತೆ. ಖರೀದಿ ಮಾಡುವಂಥದ್ದಲ್ಲ, ದಾನ ಮಾಡುವಂಥದ್ರಲ್ಲಿ ಇರುವಂಥದ್ದು ಶ್ರೇಷ್ಠತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಬ್ರಹ್ಮಚಾರಿಗಳಿಗೆ ಹಾಸಿಗೆ ದಾನ ಮಾಡಬೇಕು ಅಂತ ತಿಳಿಸಿದ್ರಿ, ನೀರಿನ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ, ರೈತರಿಗೆ ಅನುಕೂಲ ಆಗುವಂಥ ವಸ್ತುಗಳನ್ನ ನೀಡಬೇಕು, ಬೀಜಗಳ ದಾನ ಮಾಡಬೇಕು ಅಂತ ತಿಳಿಸಿದ್ರಿ. ಬಹಳ ಅದ್ಭುತವಾಗಿರುವಂಥ ಮಾಹಿತಿ ಅಂತ ಹೇಳ್ಬೋದು. ಆದರೂ ಬಂಗಾರವನ್ನು ಕೊಂಡ್ಕೊಳ್ಳಿ, ದಾನ ಮಾಡಿ ಅಂತ ತಿಳಿಸಿದ್ರೆ ಆಗ ನಮ್ಮಲ್ಲಿ ಅಕ್ಷಯ ಆಗತ್ತೆ ಅಂತ. ಈ ವಿಚಾರವಂತೂ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಏನು ತಗೊಳ್ಳೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಬಟ್ ಅದ್ಭುತವಾಗಿರುವಂಥ ಮಾಹಿತಿನ ನಮಗೆ ತುಂಬ ಡೀಟೇಲಾಗಿ ತಿಳಿಸ್ಕೊಟ್ರಿ. ಅದಷ್ಟೇ ಅಲ್ಲದೆ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು, ಮಡಿಕೆಯನ್ನು ಹೇಗೆ ತರಬೇಕು, ಅದರಲ್ಲಿ ಯಾವೆಲ್ಲ ವಸ್ತುಗಳು ನಾವು ಇಡಬೇಕಾಗತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಅದ್ಭುತವಾಗಿತ್ತು ನೀವು ಕೊಟ್ಟಂಥ ಮಾಹಿತಿ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಅಕ್ಷಯ ತೃತೀಯ ಇನ್ನೇನು ಬಂದೇ ಬಿಡ್ತು, ಯಾವ ರೀತಿ ನೀವು ಒಂದು ಪ್ರಿಪ್ರೇಷನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಇನ್ ಡೀಟೇಲ್ ಆಗಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಹೆಚ್ಚು ಏನು ನೀವು ಹಣ ಖರ್ಚು ಮಾಡುವಂಥದ್ದಿಲ್ಲ. ಎಲ್ಲ ದಾನಗಳು ನಿಮ್ಮ ಕೈಲಿ ಆಗುತ್ತೆ, ಅದನ್ನು ಖಂಡಿತವಾಗ್ಲೂ ನೀವು ಮಾಡಬಹುದು. ಜೊತೆಗೆ ನಾಳೆಗೆ ನೀವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ, ಇದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ಆದರೆ ತಪ್ಪದೆ ನಾಳಿನ ಬೆಳಗ್ಗೆ ವಿಡಿಯೋನ ನೋಡೋದ್ರಿಂದ ನಿಮಗೆ ವಿಶೇಷವಾಗಿರುವಂಥ ಒಂದು ಪ್ರಯೋಗವನ್ನು ವಿಡಿಯೋನಲ್ಲಿ ಗುರುಗಳು ಮಾಡಿ ತೋರಿಸ್ತಾರೆ. ಅಕ್ಷಯ ತೃತೀಯ ದಿನ ಅಕ್ಷಯ ವೃಕ್ಷವನ್ನು ಹಿಡಿದು ಯಾವ ರೀತಿ ನೀವು ನಿಮ್ಮ ಮನೆಯಲ್ಲಿ ಅದನ್ನು ಮಾಡ್ಕೊಳ್ಬಹುದು. ತಪ್ಪದೆ ನಾಳಿನ ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.